ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಯ್ಯ, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ತರಗತಿಯಲ್ಲಿ ನಾವು ಡೇವಿಡ್ ರಿಕಾರ್ಡೋ ಇವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಡೇವಿಡ್ ರಿಕಾರ್ಡೋ ಇವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ವಿವರಿಸುವ ಉದ್ದೇಶದಿಂದ ಅಂದಿನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಪ್ರಮುಖ 2 ವಸ್ತುಗಳು ಹಾಗೂ 2 ಪ್ರಮುಖ ದೇಶಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಬಹಳ ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥವಾಗುವಂತೆ ವಿವರಿಸಿದ್ದಾರೆ. ಡೇವಿಡ್ ರಿಕಾರ್ಡೋ ಇವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ನಾನು ಈ ರೀತಿಯಾದ ಒಂದು ಪ್ರೆಸೆಂಟೇಷನ್ ಪ್ಲಾನನ್ನು ಮಾಡಿಕೊಂಡಿದ್ದೇನೆ. ಒಂದು, ಈ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಪರಿಚಯ, ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ, ಯಾವ ಕಾರಣಗಳಿಗೋಸ್ಕರ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತಿದೆ ಮತ್ತು ರಿಕಾರ್ಡೋ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಊಹೆಗಳು ಅಥವಾ ಕಲ್ಪನೆಗಳು, ಕೋಷ್ಟಕದ ಮೂಲಕ ಈ ಸಿದ್ಧಾಂತದ ನಿರೂಪಣೆ, ರೇಖಾಚಿತ್ರದ ಮೂಲಕ ಈ ಸಿದ್ಧಾಂತದ ನಿರೂಪಣೆ, ಸಿದ್ಧಾಂತದ ವಿವರಣೆ, ಮಹತ್ವ, ಮಿತಿ ಹಾಗೂ ಕನ್ಕ್ಲೂಷನ್, ಈ ರೀತಿಯಾದ ಒಂದು ಪ್ರೆಸೆಂಟೇಷನ್ ಪ್ಲಾನನ್ನು ನಾನು ಈ ಒಂದು ತರಗತಿಯಲ್ಲಿ ನಿರ್ವಹಿಸುತ್ತಿದ್ದೇನೆ. ಮುಂದುವರೆದು, ಡೇವಿಡ್ ರಿಕಾರ್ಡೋ ಇವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರದ ಲಾಭಗಳನ್ನು ರಕ್ಷಿಸಲು ಹೆಚ್ಚು ಉತ್ತೇಜಿತ ಆರ್ಥಿಕ ವಿಚಾರಗಳಲ್ಲಿ ಒಂದಾಗಿದೆ. ಈ ಒಂದು ವಿಚಾರವನ್ನು ಇವರು 1817ರಲ್ಲಿ ತಾವು ಬರೆದಿರುವ ದಿ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಕ್ಸೇಷನ್ ಎಂಬತಕ್ಕಂತಹ ಗ್ರಂಥದಲ್ಲಿ ಇವರು ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ವಿವರಿಸಿದ್ದಾರೆ. ಸ್ಮಿತ್ರವರ ಸಿದ್ಧಾಂತವು ಸಂಪೂರ್ಣ ಶ್ರಮ ವಿಭಜನೆಯ ಪ್ರಯೋಜನವಿದ್ದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಕಾರ್ಯನಿರ್ವಹಿಸುತ್ತದೆ ಎಂಬುದಾಗಿ ವಿವರಿಸಿದ್ದರು. ಆದರೆ ಡೇವಿಡ್ ರಿಕಾರ್ಡೋ ಇವರು ದೇಶಗಳ ನಡುವಣ ತುಲನಾತ್ಮಕ ವೆಚ್ಚದಲ್ಲಿ ಪ್ರಯೋಜನವಿದ್ದರೆ ಅಂತಾರಾಷ್ಟ್ರೀಯ ಲಾಭ ಪಡೆಯುತ್ತದೆ ಎಂಬುದನ್ನು ಯಾಂಗ್ರವರು 1994ರಲ್ಲಿ ವಿವರಿಸಿದರು. ಮ್ಯಾಕ್ ಡೌಗಲ್ ಇವರು 1951ರಲ್ಲಿ ಒಂದು ಪ್ರಾಯೋಗಿಕ ಅಧ್ಯಯನ ಮಾಡ್ತಾರೆ. ಬ್ರಿಟನ್ ಮತ್ತು ಅಮೆರಿಕನ್ ಕೈಗಾರಿಕೆಗಳ ಉತ್ಪಾದಕತೆಯ ಮೇಲೆ. ಇಲ್ಲಿ ಅಮೆರಿಕನ್ ಕೈಗಾರಿಕೆಯ ಉತ್ಪಾದಕತೆಗಳು ಬ್ರಿಟನ್ ಕೈಗಾರಿಕಾ ಉತ್ಪಾದಕತೆಗಳಿಗಿಂತ ಅತ್ಯಂತ ಹೆಚ್ಚು ಆಗಿರ್ತವೆ. ಅಂದರೆ ಅಮೆರಿಕಾದ ಕಾರ್ಮಿಕರ ಉತ್ಪಾದನೆ ಬ್ರಿಟಿಷರ ಕಾರ್ಮಿಕರ ಉತ್ಪಾದನೆಗಿಂತ ಹೆಚ್ಚಾಗಿರ್ತದೆ. ಇದರಿಂದ ರಫ್ತು ಮಾರುಕಟ್ಟೆಯ ಬಹುಭಾಗವನ್ನು ಅಮೆರಿಕ ಹೊಂದಿರುತ್ತದೆ. ಮಾರುಕಟ್ಟೆಯ ಬಹುಭಾಗ 2ಕ್ಕಿಂತ ಹೆಚ್ಚು ಪಟ್ಟು ಉತ್ಪನ್ನಗಳನ್ನು ಅಮೆರಿಕ ಬ್ರಿಟನ್ ದೇಶಕ್ಕೆ ರಫ್ತು ಮಾಡುತ್ತಾ ಇರುತ್ತದೆ. ಮುಂದುವರೆದು ಇವತ್ತಿನ ಪರಿಸ್ಥಿತಿಯಲ್ಲಿ ಚೈನಾ ಮತ್ತು ಅಮೆರಿಕ ಇವೆರಡರ ಅವಲೋಕನವನ್ನು ಸಹ ಮಾಡಬಹುದು. ಚೈನಾ ತನ್ನ ಸರಾಸರಿ ಕಾರ್ಮಿಕರ ಉತ್ಪಾದನೆಯು ಅಮೆರಿಕಾದ ಕಾರ್ಮಿಕರ ಉತ್ಪಾದನೆಯ ಕೇವಲ ಒಂದು ಭಾಗವಾಗಿದ್ದರೂ ಸಹ ವಿಶೇಷವಾಗಿ 1998ರಲ್ಲಿ WTOಗೆ ಪ್ರವೇಶಿಸಿದ ನಂತರ ಚೈನಾ ದೇಶ ಅಮೆರಿಕಾಗೆ ಹೆಚ್ಚು ವಸ್ತುಗಳನ್ನು ರಫ್ತು ಮಾಡುತ್ತಿದೆ. ಚೈನಾ ದೇಶವು ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ಕಾರಣ ಕಡಿಮೆ ವೇತನದ ಪರಿಣಾಮವಾಗಿ ಜವಳಿ ಮತ್ತು ಆಟಿಕೆ ವಸ್ತುಗಳನ್ನು
ವಿದೇಶಗಳಿಗೆ ರಫ್ತು ಮಾಡಿ ತುಲನಾತ್ಮಕ ಪ್ರಯೋಜನ ಪಡೆಯುತ್ತಿದೆ, ಆ ತುಲನಾತ್ಮಕ ವೆಚ್ಚದ ಪ್ರಯೋಜನ ಪಡೆಯುತ್ತಿದೆ ಎಂಬುದಾಗಿ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಡೇವಿಡ್ ರಿಕಾರ್ಡೋರವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ದೇಶಗಳ ನಡುವಣ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ. ಕಾರಣ ವಸ್ತುಗಳ ಉತ್ಪಾದನಾ ವೆಚ್ಚದಲ್ಲಿ ವ್ಯತ್ಯಾಸವಿರುವುದರ ಪರಿಣಾಮವಾಗಿ. ಈ ವಸ್ತುಗಳ ಉತ್ಪಾದನಾ ವೆಚ್ಚ ವ್ಯತ್ಯಾಸವಿರುವುದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ. ಈ ವಸ್ತುಗಳ ಉತ್ಪಾದನಾ ವೆಚ್ಚವನ್ನು ಎಲ್ಲ ದೇಶಗಳು ಪ್ರಯೋಜನ ಪಡೆದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಬೇಕು ಎಂಬ ವಿಚಾರವನ್ನು ಡೇವಿಡ್ ರಿಕಾರ್ಡೋರವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ವಿವರಿಸಿದ್ದರು. ಮುಂದುವರೆದು ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ. ಅಂತಾರಾಷ್ಟ್ರೀಯ ವ್ಯಾಪಾರವೆಂದರೆ ದೇಶಗಳ ನಡುವೆ ನಡೆಯುವ ವ್ಯಾಪಾರವಾಗಿದೆ. ರಿಕಾರ್ಡೋ ಸಿದ್ಧಾಂತವು ಸಂಪ್ರದಾಯ ಪಂಥದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಕ್ಕಿಂತ ಸುಧಾರಿತ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವಾಗಿದೆ. ಇದು ತುಲನಾತ್ಮಕ ವೆಚ್ಚ ಪ್ರಯೋಜನ ಸಿದ್ಧಾಂತವೆಂಬುದಾಗಿಯೂ ಸಹ ಕರೆಯಲಾಗುತ್ತದೆ. ತುಲನಾತ್ಮಕ ವೆಚ್ಚ ಲಾಭವನ್ನು ಹೊಂದಲು ದೇಶಗಳ ನಡುವಣ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ. ಶ್ರಮ ವಿಭಜನೆ ಮತ್ತು ಉತ್ಪಾದನೆಯಲ್ಲಿ ಪರಿಣತಿ ಇರುವುದರಿಂದ ಉತ್ಪಾದನಾ ವೆಚ್ಚದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತವೆ. ಪರಿಣಾಮವಾಗಿ ಒಂದು ದೇಶ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಹೆಚ್ಚು ಪರಿಣತಿ ಪಡೆಯುವುದರಿಂದ ಆ ದೇಶ ಆ ವಸ್ತುವನ್ನು ಕಡಿಮೆ ಬೆಲೆಗೆ ಉತ್ಪಾದನೆ ಮಾಡಬಹುದು. ಪರಿಣಾಮವಾಗಿ ಆ ವಸ್ತುವನ್ನು ಇತರ ದೇಶಗಳಿಗೆ ರಫ್ತು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಭವನ್ನು ಪಡೆದು ಶ್ರಮದ ಬಳಕೆಯನ್ನು ಕಡಿಮೆ ಮಾಡಿ ವಸ್ತುವಿನ ಬೆಲೆ ಕಡಿಮೆಯಾಗಿ ಪರಿಣಾಮವಾಗಿ ಅನುಭೋಗದ ಪ್ರಮಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕವಾಗಿ ವಸ್ತುಗಳ ಉತ್ಪಾದನೆ ಅಧಿಕವಾಗಲು ಅಂತಾರಾಷ್ಟ್ರೀಯ ವ್ಯಾಪಾರ ಸಹಕಾರಿಯಾಗುತ್ತದೆ ಎಂಬುದಾಗಿ ಡೇವಿಡ್ ರಿಕಾರ್ಡೋರವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿವರಿಸಿದ್ದಾರೆ. ಮುಂದುವರೆದು ವ್ಯಾಪಾರ ಏಕೆ ನಡೆಯುತ್ತಿದೆ ಅಂದರೆ ವೈ ಟ್ರೇಡ್ ಈಸ್ ಟೇಕಿಂಗ್ ಪ್ಲೇಸ್. ಅಂತಾರಾಷ್ಟ್ರೀಯ ವ್ಯಾಪಾರವು ಒಂದು ದೇಶ ಮತ್ತೊಂದು ದೇಶಗಳ ನಡುವೆ ತುಲನಾತ್ಮಕ ಅನುಕೂಲತೆಗಳು ಹೆಚ್ಚಾದಾಗ ಒಂದು ದೇಶವು ಸರಕುಗಳನ್ನು ರಫ್ತು ಮಾಡುತ್ತದೆ. ತುಲನಾತ್ಮಕ ಅನಾನುಕೂಲತೆ ಇದ್ದಾಗ ಆ ಸರಕುಗಳನ್ನು ಆ ದೇಶ ಆಮದು ಮಾಡಿಕೊಳ್ಳುತ್ತದೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅನುಕೂಲತೆ ಇದ್ದಾಗ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ, ಅನಾನುಕೂಲತೆ ಇದ್ದಾಗ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ, ಅನುಕೂಲತೆಗಳಿದ್ದಾಗ ವಿದೇಶಗಳಿಗೆ ಸರಕು ಮತ್ತು ಸೇವೆಗಳನ್ನು ರಫ್ತು ಮಾಡುತ್ತದೆ. ಆದ ಕಾರಣ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತಿದೆ ಎಂಬುದಾಗಿ ರಿಕಾರ್ಡೋರವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ವಿವರಿಸಿದ್ದಾರೆ. ದೇಶವು ಪರಿಣತಿ ಪಡೆದಾಗ ನಿರ್ದಿಷ್ಟ ಉತ್ಪಾದನಾ ವೆಚ್ಚದಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ. ಅಂದರೆ ಯಾವುದೇ ಒಂದು ದೇಶ ತಾನು ಉತ್ಪಾದಿಸುವಂತಹ ಸರಕುಗಳಲ್ಲಿ ಹೆಚ್ಚು ನೈಪುಣ್ಯತೆ ಹೊಂದಿದರೆ ಸಹಜವಾಗಿ ಆ ವಸ್ತುವಿನ ಬೆಲೆ ಕಡಿಮೆಯಾಗುತ್ತದೆ. ಅಂದರೆ ಅದು ಶ್ರಮ ವಿಭಜನೆಗೆ ಕಾರಣವಾಗುತ್ತದೆ. ಶ್ರಮ ವಿಭಜನೆಯ ಪರಿಣಾಮವಾಗಿ ಅಲ್ಲಿಯ ಕಾರ್ಮಿಕರ ದಕ್ಷತೆ ಅಧಿಕವಾಗುತ್ತದೆ. ಕಾರ್ಮಿಕರ ದಕ್ಷತೆ ಅಧಿಕವಾಗಿ ಉತ್ಪಾದನಾ ವೆಚ್ಚ ಇಳಿಕೆಗೆ ಕಾರಣವಾಗುತ್ತದೆ. ಯಾವಾಗ ಉತ್ಪಾದನಾ ವೆಚ್ಚ ಇಳಿಕೆಗೆ ಕಾರಣವಾಗುತ್ತದೆಯೋ ವಿದೇಶಗಳಿಗೆ ಈ ವಸ್ತುಗಳು ಬಹಳ ಕಡಿಮೆ ವೆಚ್ಚದಲ್ಲಿ ಸಿಗುವಂತಾಗಲು ಕಾರಣವಾಗುತ್ತದೆ. ಪರಿಣಾಮವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯಲು ಕಾರಣವಾಗುತ್ತದೆ. ಉತ್ಪನ್ನದ ಉತ್ಪಾದನಾ ವೆಚ್ಚದಲ್ಲಿನ ವ್ಯತ್ಯಾಸಗಳು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣವಾಗುತ್ತವೆ. ಅಂದರೆ ಯಾವುದೇ ಒಂದು ದೇಶದ ವಸ್ತುವಿನ ಉತ್ಪಾದನೆಯಲ್ಲಿ ವಿನಿಯೋಗ ಮಾಡಲಾಗುವಂತಹ ವೆಚ್ಚಗಳಲ್ಲಿ ವ್ಯತ್ಯಾಸವಿರುತ್ತದೆ. ಉದಾಹರಣೆಗೆ ಅರಬ್ ರಾಷ್ಟ್ರಗಳಲ್ಲಿ ಅಥವಾ ಮಧ್ಯಪ್ರಾಚ್ಯ ದೇಶಗಳಲ್ಲಿ ತೈಲೋತ್ಪನ್ನಗಳನ್ನು, ಕಚ್ಚಾ ತೈಲಗಳನ್ನು ಉತ್ಪಾದನೆ ಮಾಡಲಾಗುತ್ತದೆ.
ಅಲ್ಲಿ ಕಚ್ಚಾ ತೈಲಗಳು ಕಡಿಮೆ ಬೆಲೆಗೆ ಉತ್ಪಾದನೆಯಾಗುವುದರಿಂದ ಭಾರತದಂತಹ ದೇಶಗಳಿಗೆ ಈ ದೇಶಗಳು ರಫ್ತು ಮಾಡುತ್ತವೆ. ಅಂದರೆ ಅಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಇರುತ್ತದೆ ಆ ವಸ್ತುಗೆ. ಅದೇ ಪರಿಣಾಮವಾಗಿ ಅದರಂತೆಯೇ ಭಾರತದಲ್ಲಿ ಕೃಷಿ ಆಧಾರಿತ ಉತ್ಪನ್ನಗಳು ಕಡಿಮೆ ಬೆಲೆಯಿಂದ ಕೂಡಿರುತ್ತವೆ. ಕೃಷಿ ಆಧಾರಿತ ಆಹಾರ ವಸ್ತುಗಳನ್ನು ಮಧ್ಯಪ್ರಾಚ್ಯ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಮಧ್ಯಪ್ರಾಚ್ಯ ದೇಶಗಳಿಂದ ತೈಲ ವಸ್ತುಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತದೆ. ಆದ ಕಾರಣ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ. ಅಂದರೆ ವಸ್ತುಗಳ ಉತ್ಪಾದನಾ ವೆಚ್ಚದಲ್ಲಿ ವ್ಯತ್ಯಾಸವಿರುವುದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ ಎಂಬುದಾಗಿ ಇವರು ವಿವರಿಸಿದ್ದಾರೆ. ಅಂದರೆ ಭಾರತದಲ್ಲಿ ತೈಲೋತ್ಪನ್ನಗಳನ್ನು ಮಾಡಲು ಸಾಧ್ಯವಿಲ್ಲವೆಂದರ್ಥಲ್ಲ. ತೈಲೋತ್ಪನ್ನಗಳನ್ನು ಮಾಡಬಹುದು, ಆದರೆ ತೈಲೋತ್ಪನ್ನ ಮಾಡುವ ಸಂದರ್ಭದಲ್ಲಿ ವಸ್ತುವಿನ ಉತ್ಪಾದನಾ ವೆಚ್ಚ ಅಧಿಕವಾಗುತ್ತದೆ. ಪರಿಣಾಮವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತಿದೆ ಎಂಬುದಾಗಿ ರಿಕಾರ್ಡೋರವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ವಿವರಿಸಿದ್ದಾರೆ. ಮುಂದುವರೆದು ಈ ಸಿದ್ಧಾಂತದ ಕಲ್ಪನೆಗಳು ಯಾವ್ಯಾವುದು? ಈ ಸಿದ್ಧಾಂತವು 2x2 ಮಾದರಿಯಾಗಿದೆ. ಅಂದರೆ 2 ದೇಶ 2 ಉತ್ಪನ್ನಗಳ ಒಂದು ಮಾದರಿಯಾಗಿದೆ. ಉತ್ಪಾದನೆಯ ಒಂದು ಅಂಶ ಮುಖ್ಯವಾಗಿ ಶ್ರಮ. ಇದು ದೇಶಗಳ ನಡುವೆ ನಿಶ್ಚಲವಾಗಿರುತ್ತದೆ, ಆದರೆ ಕ್ಷೇತ್ರದೊಳಗೆ ಚಲನಾತ್ಮಕವಾಗಿರುತ್ತದೆ ಎಂದು ಕಲ್ಪನೆ ಮಾಡಲಾಗಿದೆ. ಅಂದರೆ ಶ್ರಮವು ಉತ್ಪಾದನೆಯ ಒಂದು ಪ್ರಮುಖ ಅಂಶ. ಶ್ರಮವಿಲ್ಲದೆ ಯಾವುದೇ ವಸ್ತುಗಳನ್ನು ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ. ಶ್ರಮದಿಂದ ಮಾತ್ರ ವಸ್ತುವಿನ ಬೆಲೆ ನಿರ್ಧಾರವಾಗುತ್ತದೆ ಎಂಬುದನ್ನು ಇವರೂ ಕೂಡ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾಗಿ ಕೆಲವೊಂದು ಅಂಶಗಳನ್ನು ಸ್ಮಿತ್ರವರ ಅಂಶಗಳನ್ನು ಇವರೂ ಸಹ ಮುಂದುವರಿಸಿದ್ದಾರೆ. ಶ್ರಮವು ಘಟಕಗಳಲ್ಲಿ ಏಕರೂಪವಾಗಿರುತ್ತದೆ ಮತ್ತು ಬದಲಾಗದೆ ಸರಬರಾಜು ಇರುತ್ತದೆ. ಅಂದರೆ ದಿ ಸಪ್ಲೈ ಆಫ್ ಲೇಬರ್ ಈಸ್ ಅನ್ಚೇಂಜ್ಡ್. ಅಂದರೆ ಪೂರೈಕೆ ಅಸ್ಥಿತಿಸ್ಥಾಪಕತ್ವತೆ ಹೊಂದಿರುತ್ತದೆ ಎಂಬುದಾಗಿ ರೆಕಾರ್ಡರ್ ಅವರು ಹೇಳಿರುತ್ತಾರೆ. ಉತ್ಪಾದನೆಯು ನಿರಂತರ ಪ್ರಮಾಣದ ಆದಾಯವನ್ನು ಹೊಂದಿದೆ ಮತ್ತು ಮಾರುಕಟ್ಟೆಗಳಲ್ಲಿ ಪೂರ್ಣೋದ್ಯೋಗದೊಂದಿಗೆ ಪರಿಪೂರ್ಣ ಸ್ಪರ್ಧೆಯನ್ನು ಸಹ ಹೊಂದಿರುತ್ತದೆ ಎಂಬ ಒಂದು ಕಲ್ಪನೆಯನ್ನು ಆಧರಿಸಿದೆ. ಕಾರ್ಮಿಕರ ವೆಚ್ಚದಿಂದ ಸರಕುಗಳ ಬೆಲೆಗಳು ನಿರ್ಧರಿಸಲ್ಪಡುತ್ತವೆ. ಅಂದರೆ ಲೇಬರ್ ಪ್ರೈಸಸ್ ಆರ್ ಗೋಯಿಂಗ್ ಟು ಡಿಸೈಡ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಅಂತ ಅರ್ಥ. ದೇಶಗಳ ನಡುವೆನ ಮುಕ್ತ ವ್ಯಾಪಾರ ವಿನಿಮಯ ವ್ಯವಸ್ಥೆ ಇರುತ್ತದೆ. ಅಂದರೆ ಇಲ್ಲಿ ಎಕ್ಸ್ಚೇಂಜ್ ಸಿಸ್ಟಮ್, ಬಾರ್ಟರ್ ಸಿಸ್ಟಮ್ ಇರ್ತದೆ, ಮುಕ್ತ ವ್ಯಾಪಾರ ಇರ್ತದೆ. ಯಾವ ದೇಶದೊಂದಿಗೆ ಬೇಕಾದರೂ ಸಹ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಬಹುದು. 2 ದೇಶಗಳ ಜನರುಗಳ ಅಭಿರುಚಿಗಳು ಸಮಾನವಾಗಿರುತ್ತವೆ. 2 ಸರಕುಗಳ ವಿನಿಮಯ ಅನುಪಾತ ಒಂದೇ ಆಗಿರುತ್ತದೆ. ಅಂದರೆ ಒಂದು ಸರಕಿಗೆ ಮತ್ತೊಂದು ಸರಕನ್ನು ಇಲ್ಲಿ ವಿನಿಮಯ ಮಾಡಿಕೊಳ್ಳುವಂಥ ಅನುಪಾತವಿರುತ್ತದೆ. ತಾಂತ್ರಿಕ ಜ್ಞಾನದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಎಂಬ ಅಂಶವನ್ನು ಈ ಸಿದ್ಧಾಂತ ತನ್ನ ಕಲ್ಪನೆಗಳಲ್ಲಿ ಒಳಗೊಂಡಿದೆ. ಇಷ್ಟೆಲ್ಲ ಅಂಶಗಳನ್ನು ಡೇವಿಡ್ ರಿಕಾರ್ಡರ್ ಅವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಕಲ್ಪನೆಗಳಾಗಿ ಹೊಂದಿದ್ದರು. ಮುಂದುವರೆದು ಡೇವಿಡ್ ರಿಕಾರ್ಡರ್ ಅವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಈ ಒಂದು ಕೋಷ್ಟಕದ ಮೂಲಕ ವಿವರಿಸಿದ್ದಾರೆ. ಇವರು ತೆಗೆದುಕೊಂಡಿರ್ತಕ್ಕಂಥ 2 ದೇಶಗಳ ಉದಾಹರಣೆ, ಒಂದು ಇಂಗ್ಲೆಂಡ್, ಮತ್ತೊಂದು ಪೋರ್ಚುಗಲ್. ಇವರು ತೆಗೆದುಕೊಂಡಿರ್ತಕ್ಕಂತಹ 2 ವಸ್ತುಗಳ ಉದಾಹರಣೆ ಬಟ್ಟೆ ಮತ್ತು ದ್ರಾಕ್ಷಾರಸ ಅಥವಾ ವೈನ್. ಇಲ್ಲಿ ಇವರು ವಿವರಿಸುವಂತೆ ಇಂಗ್ಲೆಂಡಿನಲ್ಲಿ 100 ಯೂನಿಟ್ ಬಟ್ಟೆಗಳನ್ನು ಉತ್ಪಾದಿಸಲು 1 ಯೂನಿಟ್ ಬಟ್ಟೆಯನ್ನು ಉತ್ಪಾದಿಸಲು 100 ಯೂನಿಟ್ ಲೇಬರ್ಗಳು ಬೇಕಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ವೈನ್ ದ್ರಾಕ್ಷಾರಸವನ್ನು ಉತ್ಪಾದಿಸಲು 120 ಯೂನಿಟ್ಗಳ ಶ್ರಮ
ಅಥವಾ ಲೇಬರ್ಗಳು ಬೇಕಾಗ್ತದೆ ಎಂದು ಇವರು ತನ್ನ ಉದಾಹರಣೆಯಲ್ಲಿ ವಿವರಿಸಿದ್ದಾರೆ. ಪೋರ್ಚುಗಲ್ನಲ್ಲಿ ಬಟ್ಟೆಯನ್ನು ಉತ್ಪಾದಿಸಲು 1 ಯೂನಿಟ್ ಬಟ್ಟೆಗೆ 90 ಶ್ರಮಿಕರ ಅಗತ್ಯತೆ ಇರುತ್ತದೆ ಅಥವಾ ಲೇಬರ್ಗಳ ಅಗತ್ಯತೆ ಇರುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ವೈನನ್ನು ಉತ್ಪಾದನೆ ಮಾಡಲು ಇವರು 80 ಯೂನಿಟ್ಸ್ ಆಫ್ ಲೇಬರ್ನ ಅವಶ್ಯಕತೆ ಇರುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಒಂದು ವೇಳೆ ಅಂತಾರಾಷ್ಟ್ರೀಯ ವ್ಯಾಪಾರವಿಲ್ಲದಿದ್ದರೆ ಇಂಗ್ಲೆಂಡ್ 100 ಯೂನಿಟ್ ಶ್ರಮದಿಂದ ಬಟ್ಟೆಯನ್ನು ಉತ್ಪಾದಿಸಿ 120 ಯೂನಿಟ್ ಶ್ರಮದಿಂದ ವೈನನ್ನು ಉತ್ಪಾದಿಸಬೇಕಾಗುತ್ತದೆ. ಇದರಿಂದ ಇಂಗ್ಲೆಂಡಿಗೆ ತಗುಲುವ ಒಟ್ಟು ಶ್ರಮದ ಪ್ರಮಾಣ 220 ಆಗಿರುತ್ತದೆ. ಬದಲಾಗಿ ಇಂಗ್ಲೆಂಡ್ ಪೋರ್ಚುಗಲ್ನೊಂದಿಗೆ ವ್ಯಾಪಾರ ನಡೆಸಿದರೆ ಯಾವ ರೀತಿ ಅನುಕೂಲ ಆಗುತ್ತದೆ ಎಂಬುದನ್ನು ಪೋರ್ಚುಗಲ್ನಿಂದ ಉದಾಹರಣೆಯಾಗಿ ಪಡೆದು ವಿವರಿಸಿದ್ದಾರೆ. ಇಲ್ಲಿ ಪೋರ್ಚುಗಲ್ ದೇಶ ವ್ಯಾಪಾರದಲ್ಲಿ ತೊಡಗಿದರೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದರೆ ಏನು ಅನುಕೂಲ ಆಗ್ತದೆ, ವ್ಯಾಪಾರಕ್ಕೆ ಮೊದಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪೂರ್ವದಲ್ಲಿ ಪೋರ್ಚುಗಲ್ 90 ಯೂನಿಟ್ ಲೇಬರನ್ನು ಬಟ್ಟೆ ತಯಾರಿಕೆಯಲ್ಲಿ, 80 ಯೂನಿಟ್ ಲೇಬರನ್ನು ದ್ರಾಕ್ಷಾರಸ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಅಂದರೆ ಒಟ್ಟು 170 ಯೂನಿಟ್ಗಳಷ್ಟು ಶ್ರಮಿಕರನ್ನು ಅಥವಾ ಕಾರ್ಮಿಕರನ್ನು ಈ ಎರಡು ವಸ್ತುಗಳ ಉತ್ಪಾದನೆಯಲ್ಲಿ ಬಳಕೆ ಮಾಡಲಾಗುತ್ತದೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೈಗೊಂಡ ನಂತರ ಎರಡೂ ದೇಶಗಳಿಗೂ ಕೂಡ ತುಲನಾತ್ಮಕ ಲಾಭವಾಗುತ್ತದೆ. ಪರಿಣಾಮವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ ಎಂಬುದಾಗಿ ಡೇವಿಡ್ ರಿಕಾರ್ಡರ್ ಅವರು ಈ ಕೋಷ್ಟಕದ ಮೂಲಕ ವಿವರಿಸಿದ್ದಾರೆ. ಅಂತಾರಾಷ್ಟ್ರೀಯ ವ್ಯಾಪಾರದ ನಂತರ ಯಾವ ರೀತಿ ಅನುಕೂಲವಾಗುತ್ತದೆ ಎಂದರೆ, ಉದಾಹರಣೆಗೆ ಇಂಗ್ಲೆಂಡ್ ಬಟ್ಟೆಯನ್ನು ಮಾತ್ರ ಉತ್ಪಾದಿಸುತ್ತದೆ. ಅಂದರೆ ತನಗೆ ಬೇಕಾಗುವಂತಹ 100 ಯೂನಿಟ್ಗಳು ಮತ್ತು ಪೋರ್ಚುಗಲ್ ದೇಶಕ್ಕೆ ಬೇಕಾಗುವ 100 ಯೂನಿಟ್ಗಳು, ಒಟ್ಟು 200 ಪ್ರಮಾಣದ ಲೇಬರ್ಗಳನ್ನು ಬಳಕೆ ಮಾಡುತ್ತದೆ. ಪರಿಣಾಮವಾಗಿ ವ್ಯಾಪಾರ ಪೂರ್ವದಲ್ಲಿ, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಪೂರ್ವದಲ್ಲಿ ಬಳಕೆ ಮಾಡಬೇಕಾಗಿದ್ದ ಶ್ರಮದ ಪ್ರಮಾಣ 220 ಆಗಿತ್ತು. ಅದರ ಬದಲಾಗಿ ಇದೀಗ ಕೇವಲ 200 ಯೂನಿಟ್ಗಳ ಶ್ರಮದ ಸಹಾಯದಿಂದ ಎರಡೂ ದೇಶಗಳಿಗೂ ಕೂಡ ಬಟ್ಟೆಯನ್ನು ಉತ್ಪಾದಿಸಬಹುದಾಗಿದೆ. ಅಂದರೆ ಇಂಗ್ಲೆಂಡ್ ದೇಶಕ್ಕೆ 20 ಯೂನಿಟ್ಗಳ ಶ್ರಮದ ಅನುಕೂಲವಾಗಿದೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ. ಅದೇ ರೀತಿಯಾಗಿ ಪೋರ್ಚುಗಲ್ ದೇಶ ಅಂತಾರಾಷ್ಟ್ರೀಯ ವ್ಯಾಪಾರದ ನಂತರ ತನ್ನ ದೇಶಕ್ಕೆ ಬೇಕಾಗುವಂತಹ 80 ಯೂನಿಟ್ಗಳಷ್ಟು ವೈನನ್ನು ಹಾಗೂ ಇಂಗ್ಲೆಂಡಿಗೆ ಬೇಕಾಗುವಂತಹ 80 ಯೂನಿಟ್ಗಳಷ್ಟು ವೈನನ್ನು ಉತ್ಪಾದಿಸಿ ಒಟ್ಟಾರೆಯಾಗಿ 160 ಯೂನಿಟ್ಗಳಷ್ಟು ಲೇಬರನ್ನು ವಿನಿಯೋಗಿಸುತ್ತದೆ, ಅಂದರೆ ಶ್ರಮವನ್ನು ವಿನಿಯೋಗಿಸುತ್ತದೆ. ಇದರಿಂದ ವ್ಯಾಪಾರ ಪೂರ್ವದಲ್ಲಿ ಪೋರ್ಚುಗಲ್ ದೇಶ ಒಂದು ವೇಳೆ ಇಂಗ್ಲೆಂಡ್ ದೇಶದೊಂದಿಗೆ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ವ್ಯಾಪಾರವಿಲ್ಲದಿದ್ದರೆ 170ರಷ್ಟು ಶ್ರಮವನ್ನು, 70 ಯೂನಿಟ್ಗಳಷ್ಟು ಶ್ರಮವನ್ನು ಬಳಕೆ ಮಾಡಬೇಕಾಗಿತ್ತು. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಣಾಮವಾಗಿ ಇಲ್ಲಿ ಪೋರ್ಚುಗಲ್ಲಿಗೂ ಸಹ 10 ಯೂನಿಟ್ಗಳ ಲೇಬರ್ ಶ್ರಮ ಉಳಿತಾಯವಾಗಿದೆ. ಅಂದರೆ ಪೋರ್ಚುಗಲ್ಲಿಗೆ 10 ಯೂನಿಟ್ಗಳ ಶ್ರಮ ಉಳಿತಾಯವಾಗಿದೆ, ಇಂಗ್ಲೆಂಡಿಗೆ 20 ಯೂನಿಟ್ಗಳ ಶ್ರಮ ಉಳಿತಾಯವಾಗಿದೆ. ಒಟ್ಟಾರೆಯಾಗಿ ಈ ಎರಡೂ ದೇಶಗಳ ವ್ಯಾಪಾರದಿಂದ
30 ಯೂನಿಟ್ಗಳ ಶ್ರಮ ಉಳಿತಾಯವಾಗಿದೆ. ಆದುದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ರಿಕಾರ್ಡೋರವರು ತಿಳಿಸಿರುವಂತೆ ಪರಸ್ಪರ ಒಂದು ದೇಶ ತಾನು ನೈಪುಣ್ಯತೆಯನ್ನು ಪಡೆದಿದ್ದರೆ ಆ ವಸ್ತುವಿನ ಉತ್ಪಾದನೆಯಲ್ಲಿ ಆ ವಸ್ತುವನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿ, ಮತ್ತೊಂದು ದೇಶ ಆ ವಸ್ತುವಿನ ಉತ್ಪಾದನೆಯಲ್ಲಿ ತಾನು ನೈಪುಣ್ಯತೆಯನ್ನು ಪಡೆದಿದ್ದರೆ ಆ ದೇಶದಿಂದ ಆ ವಸ್ತುವನ್ನು ಆಮದು ಮಾಡಿಕೊಳ್ಳುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಸ್ಪರ ಅನುಕೂಲ ಪಡೆಯಬಹುದು ಎಂಬುದಾಗಿ ಡೇವಿಡ್ ರಿಕಾರ್ಡರ್ ಅವರು ವಿವರಿಸಿದ್ದಾರೆ. ಮುಂದುವರೆದು ಈ ಒಂದು ಕೋಷ್ಟಕದ ಮೂಲಕ ತುಲನಾತ್ಮಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಾವು ನಿರೂಪಣೆ ಮಾಡ್ಬೋದು. ಯಾವ ರೀತಿಯಾದ ಒಂದು ಲಾಭ ಇರ್ತದೆ ಅಂತ ನೋಡಿ. ಇಲ್ಲಿ ಪ್ರೊಡಕ್ಷನ್ ಬಿಫೋರ್ ದಿ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಮೊದಲು ಇಂಗ್ಲೆಂಡ್ ದೇಶ 100 ಯೂನಿಟ್ ಶ್ರಮವನ್ನು ಬಟ್ಟೆ ಉತ್ಪಾದನೆಗೆ, 200 ಯೂನಿಟ್ ಶ್ರಮವನ್ನು ದ್ರಾಕ್ಷಾರಸ ಉತ್ಪಾದನೆಗೆ ಅಥವಾ ವೈನ್ ಉತ್ಪಾದನೆಗೆ ಬಳಕೆ ಮಾಡ್ತಾ ಇತ್ತು. ಪೋರ್ಚುಗಲ್ ದೇಶ ವ್ಯಾಪಾರ ಪೂರ್ವದಲ್ಲಿ 90 ಯೂನಿಟ್ ಶ್ರಮವನ್ನು ಬಟ್ಟೆ ಉತ್ಪಾದನೆಗೆ, 80 ಯೂನಿಟ್ ಶ್ರಮವನ್ನು ವೈನ್ ಅಥವಾ ದ್ರಾಕ್ಷಾರಸ ಉತ್ಪಾದನೆಗೆ ಬಳಕೆ ಮಾಡಲಾಗುತ್ತಿತ್ತು. ಅಂದರೆ ಒಟ್ಟು ಇಂಗ್ಲೆಂಡ್ ದೇಶ 220 ಯೂನಿಟ್ಗಳಷ್ಟು ಶ್ರಮವನ್ನು ಬಳಕೆ ಮಾಡ್ತಾ ಇತ್ತು. ಪೋರ್ಚುಗಲ್ ದೇಶ ಒಟ್ಟು 170 ಯೂನಿಟ್ಗಳಷ್ಟು ಶ್ರಮವನ್ನು ಬಳಕೆ ಮಾಡ್ತಾ ಇತ್ತು. ಆದರೆ ವ್ಯಾಪಾರದ ನಂತರ, ಅಂತಾರಾಷ್ಟ್ರೀಯ ವ್ಯಾಪಾರದ ನಂತರ ಇಂಗ್ಲೆಂಡ್ ದೇಶ ತನಗೆ ಬೇಕಾಗುವಂತಹ 100 ಯೂನಿಟ್ಗಳ ಬಟ್ಟೆ ಶ್ರಮದಿಂದ ಉತ್ಪಾದಿಸಿ, ಹಾಗೂ ಪೋರ್ಚುಗಲ್ಗೆ ಬೇಕಾಗುವಂತಹ ಬಟ್ಟೆ 100 ಯೂನಿಟ್ಗಳನ್ನು 100 ಯೂನಿಟ್ ಲೇಬರ್ಗಳ ಸಹಾಯದಿಂದ ಉತ್ಪಾದಿಸಿ ಒಟ್ಟು 200 ಲೇಬರ್ಗಳನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡುತ್ತದೆ. ಅಂದರೆ ವ್ಯಾಪಾರ ಪೂರ್ವದಲ್ಲಿ 220 ಯೂನಿಟ್ಗಳ ಬಳಕೆ 220 ಯೂನಿಟ್ಗಳ ಬಳಕೆಯಾಗುತ್ತಿತ್ತು. ಆದರೆ ಈಗ ಕೇವಲ 200 ಯೂನಿಟ್ ಶ್ರಮದಲ್ಲಿ ಉತ್ಪಾದನೆ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಪೋರ್ಚುಗಲ್ ದೇಶ 160 ಯೂನಿಟ್ಗಳ ಶ್ರಮದಿಂದ ಎರಡೂ ದೇಶಗಳಿಗೆ ವೈನ್ ಅಥವಾ ದ್ರಾಕ್ಷಾರಸವನ್ನು ಉತ್ಪಾದನೆ ಮಾಡಬಹುದಾಗಿದೆ. ಇದರಿಂದ ಒಟ್ಟು 170 ವ್ಯಾಪಾರ ಪೂರ್ವದಲ್ಲಿ ಬಳಸಬೇಕಾದ ಶ್ರಮದ ಪ್ರಮಾಣ 160ಕ್ಕೆ ಇಳಿಯಿತು. ಪರಿಣಾಮವಾಗಿ ಇಲ್ಲಿ ಲಾಭವನ್ನು ಕಾಣಬಹುದಾಗಿದೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ನಂತರ ಬ್ರಿಟನ್ 20 ಯೂನಿಟ್ಗಳ ಶ್ರಮದ ಲಾಭ, ಪೋರ್ಚುಗಲ್ 10 ಯೂನಿಟ್ಗಳ ಶ್ರಮದ ಲಾಭ. ಅಂದರೆ ಪರಸ್ಪರ ಎರಡೂ ದೇಶಗಳಿಗೂ ಕೂಡ ಅನುಕೂಲವಾಗಿದೆ. ಆದುದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ ಎಂಬುದಾಗಿ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದೇಶಗಳು ತೊಡಗುವುದರಿಂದ ಈ ರೀತಿಯ ಒಂದು ತುಲನಾತ್ಮಕ ಲಾಭವಿದೆ ಎಂಬುದಾಗಿ ಇವರು ವಿವರಿಸಿದ್ದರು. ಮುಂದುವರೆದು ರಿಕಾರ್ಡೋ ಸಿದ್ಧಾಂತದ ರೇಖಾಚಿತ್ರ ನಿರೂಪಣೆ. ರಿಕಾರ್ಡೋರವರು ಈ ರೇಖಾಚಿತ್ರದ ಮೂಲಕ ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ವಿವರಿಸಿದ್ದಾರೆ. ಇಲ್ಲಿ OX ರೇಖೆಯ ಮೇಲೆ ರೇಖೆಯ ಮೇಲೆ ದ್ರಾಕ್ಷಾರಸ ಅಥವಾ ವೈನನ್ನು ಅಳೆಯಲಾಗಿದೆ. Y ರೇಖೆಯ ಮೇಲೆ ಬಟ್ಟೆಯ ಪ್ರಮಾಣವನ್ನು ಅಳೆಯಲಾಗಿದೆ. ಇಲ್ಲಿ ಪಿ ಈ ರೇಖೆ ಏನಿದೆ PL ಅಂತ ಕರಿತೀವಿ. ಇಲ್ಲಿ L ಮಿಸ್ ಆಗಿದೆ. PL ಪೋರ್ಚುಗಲ್ ಉತ್ಪಾದನಾ ಸಾಧ್ಯತೆಯ ರೇಖೆಯಾಗಿದೆ. ಅಂದರೆ ಪೋರ್ಚುಗಲ್ ದೇಶ OL ಪ್ರಮಾಣದ ಮದ್ಯವನ್ನು P ಪ್ರಮಾಣದ ಬಟ್ಟೆ ಅಥವಾ ಕ್ಲಾತನ್ನು ಉತ್ಪಾದನೆ ಮಾಡಬಹುದಾಗಿದೆ.
ಉತ್ಪಾದನೆ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಇಂಗ್ಲೆಂಡ್ EG ಉತ್ಪಾದನಾ ಸಾಧ್ಯತೆ ರೇಖೆಯಾಗಿದೆ. ಇಲ್ಲಿ ಇಂಗ್ಲೆಂಡ್ ದೇಶ OG ಪ್ರಮಾಣದ ವೈನ್ ದ್ರಾಕ್ಷಾರಸ ಅಥವಾ ಮದ್ಯವನ್ನು, OE ಬಟ್ಟೆಯ ಪ್ರಮಾಣವನ್ನು ಉತ್ಪಾದನೆ ಮಾಡಬಹುದಾಗಿದೆ. ಈ ಅಂತಾರಾಷ್ಟ್ರೀಯ ವ್ಯಾಪಾರ ಕೈಗೊಂಡ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ER ಈ ಒಂದು ಉತ್ಪಾದನಾ ಸಾಧ್ಯತೆ ರೇಖೆಯನ್ನು ಪೋರ್ಚುಗಲ್ ದೇಶ ER ಪ್ರಮಾಣದ OR ಮತ್ತು OE ಪ್ರಮಾಣದ ವೈನ್ ಮತ್ತು ಕ್ಲಾತ್ ಇವುಗಳನ್ನು ಉತ್ಪಾದನೆ ಮಾಡಿ ಪರಸ್ಪರ ಎರಡೂ ದೇಶಗಳು ಕೂಡ ವ್ಯಾಪಾರದ ಲಾಭವನ್ನು ಪಡೆಯಬಹುದಾಗಿದೆ ಎಂಬುದನ್ನು ರಿಕಾರ್ಡೋರವರು ಈ ರೇಖಾಚಿತ್ರದ ನಿರೂಪಣೆಯಿಂದ ವಿವರಿಸಿದ್ದಾರೆ. ಮುಂದುವರೆದು ವ್ಯಾಪಾರ ಲಾಭದ ರೇಖಾಚಿತ್ರ ನಿರೂಪಣೆ, ಯಾವ ರೀತಿಯಾದ ಲಾಭ ಆಗ್ತದೆ ಎಂಬುದಾಗಿ ಇಲ್ಲಿ OX ರೇಖೆಯ ಮೇಲೆ ದ್ರಾಕ್ಷಾರಸ ಅಥವಾ ವೈನನ್ನು ಅಳೆಯಲಾಗಿದೆ, ಮದ್ಯವನ್ನು ಅಳೆಯಲಾಗಿದೆ. ಅದೇ ರೀತಿಯಾಗಿ OY ರೇಖೆಯ ಮೇಲೆ ಬಟ್ಟೆಯನ್ನು ಅಳೆಯಲಾಗಿದೆ. ಇಲ್ಲಿ ಕ್ಲಾತ್ ಅಂದರೆ ಬಟ್ಟೆ ಉತ್ಪಾದನೆ, ಇಂಗ್ಲೆಂಡ್ W1 ಅಂದರೆ ಬಟ್ಟೆ ಮತ್ತು C1 W1 ಒಂದು ದೇಶ ಮತ್ತೊಂದು ದೇಶದೊಡನೆ ಪೋರ್ಚುಗಲ್ನ ಒಂದು ಉತ್ಪಾದನಾ ಸಾಧ್ಯತೆ ರೇಖೆಯಾಗಿದೆ. ಇಲ್ಲಿ ಈ ಒಂದು ಉತ್ಪಾದನಾ ಸಾಧ್ಯತೆ ರೇಖೆಯಲ್ಲಿ W1 C2 ಪ್ರಮಾಣದಲ್ಲಿ ಇಂಗ್ಲೆಂಡ್ ದೇಶ ರಫ್ತನ್ನು ಮಾಡಿ 0.88 ಒಂದು ಯೂನಿಟ್ನೊಂದಿಗೆ ಒಂದು ವಸ್ತುವನ್ನು ಬದಲಾವಣೆ ಮಾಡಿಕೊಂಡಾಗ 0.12 ಪ್ರಮಾಣದ ಲಾಭವನ್ನು ಪಡೆಯಬಹುದಾಗಿದೆ. ಅದೇ ರೀತಿಯಾಗಿ ಪೋರ್ಚುಗಲ್ ದೇಶ ಇಂಗ್ಲೆಂಡ್ನೊಂದಿಗೆ ವ್ಯಾಪಾರ ನಡೆಸಿ W2 ಈ ಒಂದು ಹಂತದಲ್ಲಿ 0.83 ಒಂದು ಯೂನಿಟ್ಗೆ 0.83 ಅಂದರೆ 0.17 ರಷ್ಟು ವಿದೇಶಿ ವಿನಿಮಯದ ಲಾಭವನ್ನು, ವಿದೇಶಿ ವಿನಿಮಯದ ಗಳಿಕೆಯನ್ನು ಪಡೆಯಬಹುದಾಗಿದೆ. ಈ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ ಎಂಬುದಾಗಿ ಡೇವಿಡ್ ರಿಕಾರ್ಡರ್ ಅವರು ಈ ಒಂದು ವ್ಯಾಪಾರ ಲಾಭ ರೇಖಾಚಿತ್ರದ ಮೂಲಕ ವಿವರಣೆ ನೀಡಿರುತ್ತಾರೆ. ಈ ಸಿದ್ಧಾಂತದ ಮಹತ್ವ, ಡೇವಿಡ್ ರಿಕಾರ್ಡರ್ ಅವರು ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಸಮರ್ಥ ಸಂಪನ್ಮೂಲಗಳ ಬಳಕೆ ಮತ್ತು ಸಂಪನ್ಮೂಲಗಳ ಸಮಾನ ವಿತರಣೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಒಂದು ದೇಶದಲ್ಲಿ ಸಂಪನ್ಮೂಲಗಳು ಹೇರಳವಾಗಿರ್ತವೆ. ಆ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ಉತ್ಪಾದಿಸಿ
ಬೇರೆ ದೇಶಗಳಿಗೆ ಹಂಚಿಕೆ ಮಾಡಿಕೊಳ್ಳಬಹುದಾಗಿದೆ. ಇದರಿಂದ ಸಮಾನ ವಿತರಣೆ ಮತ್ತು ಉತ್ಪಾದನೆ ಎರಡೂ ಸಹ ಅಧಿಕವಾಗುತ್ತದೆ ಎಂಬುದಾಗಿ ವಿವರಿಸಿದ್ದಾರೆ. ವಿದೇಶಿ ವ್ಯಾಪಾರದಲ್ಲಿ ತೊಡಗಿರುವ ದೇಶಗಳಲ್ಲಿ ಉತ್ಪನ್ನ ಬೆಲೆಗಳ ಸಮಾನತೆಗಳನ್ನು ನೋಡಬಹುದಾಗಿದೆ. ಸಹಜವಾಗಿ ಬೆಲೆಗಳು ಸಮಾನತೆ ಬರ್ತದೆ, ಬೆಲೆಗಳು ಕಡಿಮೆ ಆಗ್ತದೆ. ಕಾರಣವೇನೆಂದರೆ ವಿದೇಶಗಳಿಂದಲೇ ಆ ವಸ್ತುಗಳನ್ನು ಕಡಿಮೆ ಬೆಲೆಗೆ ಆಮದು ಮಾಡಿಕೊಳ್ಳಬಹುದಾಗಿದೆ. ವಿದೇಶಿ ವ್ಯಾಪಾರದಲ್ಲಿ ಸಂಪನ್ಮೂಲ ಬೆಲೆಗಳ ಸಮಾನತೆಯನ್ನು ಕಾಣಬಹುದಾಗಿದೆ. ವಿದೇಶಿ ವ್ಯಾಪಾರ ನಿರ್ವಹಿಸಿದಾಗ ಸಹಜವಾಗಿ ಸಂಪನ್ಮೂಲ ಬೆಲೆಗಳು ಸಮಾನತೆಯಿಂದ ಇರುತ್ತವೆ. ಕಾರಣವೇನೆಂದರೆ ಒಂದು ದೇಶ ಹೆಚ್ಚು ಹೆಚ್ಚು ವೈಶಿಷ್ಟ್ಯತೆ ಹೊಂದಿದಾಗ ಆ ದೇಶ ಸಂಪನ್ಮೂಲಗಳನ್ನು ಸಮರ್ಪಕ ಹಾಗೂ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಕಾರಣವಾಗುತ್ತದೆ. ವ್ಯಾಪಾರದ ಸಾಮರಸ್ಯ ಈ ಸಿದ್ಧಾಂತದ ಮತ್ತೊಂದು ಮಹತ್ವವೆಂದರೆ ವಿದೇಶಿ ವ್ಯಾಪಾರದಲ್ಲಿ ಒಂದು ದೇಶ ಮತ್ತೊಂದು ದೇಶ ತೊಡಗಿದಾಗ ಸಹಜವಾಗಿ ಸಾಮರಸ್ಯ ಬರುತ್ತದೆ. ದೇಶಗಳ ನಡುವಣ ಪರಸ್ಪರ ಲಾಭ ಆಗ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯಾಪ್ತಿ ಅಧಿಕವಾಗುತ್ತದೆ. ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಇಷ್ಟು ಅಂಶಗಳನ್ನು ಡೇವಿಡ್ ರಿಕಾರ್ಡರ್ ಅವರು ಅಂತಾರಾಷ್ಟ್ರೀಯ ವ್ಯಾಪಾರ ನಿರ್ವಹಿಸುವುದರಿಂದ ಪರಸ್ಪರ ಲಾಭ ಪಡೆಯಬಹುದು, ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯಾಪ್ತಿ ಅಧಿಕವಾಗುತ್ತಾ ಹೋಗುತ್ತದೆ ಎಂಬುದಾಗಿ ವಿವರಿಸಿದ್ದಾರೆ. ಮುಂದುವರೆದು ಡೇವಿಡ್ ರಿಕಾರ್ಡರ್ ಅವರು ತಮ್ಮ ಸಿದ್ಧಾಂತದಲ್ಲಿ ಕೆಲವು ಮಿತಿಗಳನ್ನೂ ಸಹ ಗುರುತಿಸಬಹುದಾಗಿದೆ. ನಾವು ಇಲ್ಲಿ ಪ್ರಾಯೋಗಿಕವಾಗಿ ಈ ಸಿದ್ಧಾಂತ ಕೆಲವು ಸಾಕ್ಷ್ಯಗಳನ್ನು ಇದ್ದಾಗ್ಯೂ ಸಹ ನೈಜ ಜಗತ್ತಿನಲ್ಲಿ ಕೆಲವೊಂದು ಅನುಮಾನಗಳ ಮೂಲಕ ಈ ಒಂದು ಸಿದ್ಧಾಂತವನ್ನು ಟೀಕೆ ಮಾಡಬಹುದು. ಅಂದರೆ ಎರಡು ದೇಶ ಎರಡು ವಸ್ತು ಮುಕ್ತ ವ್ಯಾಪಾರ ಈ ಒಂದು ಕಾನ್ಸೆಪ್ಟು ಇವತ್ತಿನ ಬದಲಾಗುತ್ತಿರತಕ್ಕಂತಹ ಪ್ರಪಂಚದಲ್ಲಿ ಬದಲಾಗುತ್ತಿರುವ ವ್ಯವಸ್ಥೆಯಲ್ಲಿ ಅತ್ಯಂತ ಕಷ್ಟಕರವಾಗಿದೆ. ಇಲ್ಲಿ ಸಂಕೀರ್ಣತೆಯನ್ನು ಕಡಿಮೆ ಮಾಡುತ್ತದೆ. ಪರಿಣಾಮವಾಗಿ ನೈಸರ್ಗಿಕ ಅಂಶಗಳಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಪ್ರಮುಖ ಅಂಶವಾದ ಬಂಡವಾಳವನ್ನು ಕೂಡ ಇದು ನಿರ್ಲಕ್ಷ್ಯ ಮಾಡ್ತಾ ಇದೆ. ಈ ಸಿದ್ಧಾಂತ ಆಧುನಿಕ ಸಿದ್ಧಾಂತವೆಂದೇ ಕರೆಯಲ್ಪಡುವ ಎಕ್ಸ್ಟರ್ವೆಲಿಯನ್ ಥಿಯರಿ ನೈಸರ್ಗಿಕ ಸಂಪನ್ಮೂಲಗಳ ವ್ಯತ್ಯಾಸಗಳು ಯಾವ ರೀತಿಯಾಗಿ ಒಂದು ದೇಶದಿಂದ ಮತ್ತೊಂದು ದೇಶದೊಡನೆ ವ್ಯತ್ಯಾಸವಾಗಿದೆ ಎಂಬುದನ್ನು ರಿಕಾರ್ಡರ್ ಅವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರಿಯಾಗಿ ವಿವರಣೆ ನೀಡಿಲ್ಲ. ಇದಲ್ಲದೆ ಸ್ಥಿರ ಆದಾಯ, ಹೆಚ್ಚುತ್ತಿರುವ ಆರ್ಥಿಕತೆ, ಸ್ಥಿರ ವೆಚ್ಚದ ಅಸ್ತಿತ್ವ, ಪ್ರಾಮುಖ್ಯತೆ ಇವುಗಳನ್ನು ನಿರ್ಲಕ್ಷಿಸಿದೆ. ಅದೇ ರೀತಿಯಾಗಿ ರಫ್ತು ಕ್ಷೇತ್ರಗಳ ಮೇಲೆ ಹೆಚ್ಚುವರಿಯಾಗಿ ಜ್ಞಾನದ ವ್ಯಾಪಾರ ಅಂದರೆ ಟ್ರಾನ್ಸ್ಪೋರ್ಟ್ ಆನ್ ನಾಲೆಡ್ಜ್ ಇವುಗಳ ಬಗ್ಗೆ ಯಾವುದೇ ರೀತಿಯ ವಿವರಣೆಯನ್ನು ನೀಡಿಲ್ಲ. ಇಲ್ಲಿ ಕೋಟಾ ವೆಚ್ಚಗಳದೇ ಇತರ ರಿಸ್ಟ್ರಿಕ್ಷನ್ಸ್ಗಳನ್ನು ಕೂಡ ನಾವು ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಕಾಣ್ತೇವೆ. ಇವುಗಳ ಪ್ರಭಾವ ಬೀರುತ್ತದೆ. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವ್ಯತ್ಯಾಸಗಳು ಉಂಟಾಗ್ತವೆ. ಅದನ್ನು ಕೂಡ ಇವರು ವಿವರಣೆ ನೀಡಿಲ್ಲ. ಸಾರಿಗೆ ವೆಚ್ಚಗಳು ಇರೋದಿಲ್ಲ ಎಂಬುದಾಗಿ ತಿಳಿಸಿರುತ್ತಾರೆ. ಆದರೆ ಸಾರಿಗೆ ವೆಚ್ಚಗಳೇ ಇವತ್ತು ಬೆಲೆಗಳನ್ನು ನಿರ್ಧರಿಸ್ತವೆ. ಇವರು ಶ್ರಮವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಬಂಡವಾಳವನ್ನು ನಿರ್ಲಕ್ಷಣೆ ಮಾಡಿದ್ದಾರೆ. ಒಂದು ದೇಶ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಲ್ಲಿ ಸಂಪೂರ್ಣವಾಗಿ ನೈಪುಣ್ಯತೆ ಪಡೆದಿರ್ತದೆ ಎಂಬುದಾಗಿ ಪರಿಣತಿ ಪಡೆದಿರ್ತದೆ ಎಂಬುದಾಗಿ ಹೇಳಿರ್ತಾರೆ. ಆದರೂ ಇದು ವಾಸ್ತವದಿಂದ ದೂರವಾದಂಥ ಅಂಶ. ವ್ಯಾಪಾರೇತರ ವಸ್ತುಗಳನ್ನು ಇವರು ಗಣನೆಗೆ ತೆಗೆದುಕೊಂಡಿಲ್ಲ. ಅದೇ ರೀತಿಯಾಗಿ ಈ ರಿಕಾರ್ಡರ್ ಅವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಈ ಒಂದು ಜ್ಞಾನ ವರ್ಗಾವಣೆ ನಿಷೇಧ, ಸರಕುಗಳ ಒದಗಿಸುವಿಕೆಯಲ್ಲಿನ ಕೊರತೆ ತಪ್ಪಿಸುವಂಥದ್ದು ಇವುಗಳ ಬಗ್ಗೆ ಯಾವುದೇ ರೀತಿಯ ಒಂದು ವೈಜ್ಞಾನಿಕ ವಿವರಣೆಯನ್ನು ನೀಡಿಲ್ಲದಿರುವುದು
ಈ ಒಂದು ಸಿದ್ಧಾಂತದ ಮಿತಿಗಳಾಗಿದ್ದಾವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಮುಂದುವರೆದು ಡೇವಿಡ್ ರಿಕಾರ್ಡರ್ ಅವರ ತುಲನಾತ್ಮಕ ವೆಚ್ಚ ಸಿದ್ಧಾಂತ ನಿರ್ದಿಷ್ಟ ಒಳ್ಳೆಯ ಉತ್ಪಾದನೆಯಲ್ಲಿ ಸಂಪೂರ್ಣ ಪ್ರಯೋಜನವನ್ನು ಹೊಂದಿದ್ದರೂ ಸಹ ಉತ್ಪಾದನೆಯಲ್ಲಿ ತುಲನಾತ್ಮಕವಾಗಿ ಕಡಿಮೆ ಅವಕಾಶ ವೆಚ್ಚವನ್ನು ಹೊಂದಿರುವ ಸರಕುಗಳ ಉತ್ಪಾದನೆಯಲ್ಲಿ ಪರಿಣತಿ ಪಡೆದಿರುವ ಮೂಲಕ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಾಭ ಪಡೆಯಬಹುದು ಎಂಬುದಾಗಿ ಡೇವಿಡ್ ರಿಕಾರ್ಡೋ ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ವಿವರಿಸಿದ್ದಾರೆ. ಡೇವಿಡ್ ರಿಕಾರ್ಡರ್ ಅವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಸ್ತುಗಳ ಉತ್ಪಾದನಾ ವೆಚ್ಚದಲ್ಲಿ ವ್ಯತ್ಯಾಸವಿರುವುದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ ಎಂಬುದಾಗಿ ವಿವರಿಸಿರುತ್ತಾರೆ. ಇಷ್ಟು ಅಂಶವನ್ನು ನಾನು ನಿಮ್ಮಲ್ಲಿ ವಿವರಿಸಿದ್ದೇನೆ. ಈ ಒಂದು ವಿಡಿಯೋ ತಮಗೆಲ್ಲ ಲೈಕ್ ಆಗಿದ್ದರೆ ಇದನ್ನು ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ಒಂದು ವಿವರಣೆಯನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಕೂಡ ವಂದನೆಗಳು.